ಯುರೋಪ್ ಟ್ರೇಡ್ ಡೀಲ್ ಆಗೋದಿರ್ಲಿ, ಟ್ರಂಪ್ಗೆ ಇದು ಎಲ್ಲೋ ಒಂದ್ ಕಡೆ ಬಿಸಿ ಮುಟ್ಟಿರೋ ಹಾಗೆ ಕಾಣುತ್ತೆ. ಅದಕ್ಕೆ ಇಷ್ಟ ದಿನ ಇಲ್ದಿದ್ದು ಇವತ್ತು ಬಂದ್ಬಿಟ್ಟು ತಾರೀಫ್ ಕಟ್ ನ ಅನೌನ್ಸ್ ಮಾಡಿದ್ದಾನೆ. ಈ ತಾರೀಫ್ ಗೇಮ್ ಸ್ಟಾರ್ಟ್ ಆಗಿದ್ದು 2018-19ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಇದಕ್ಕೊಂದು ಕ್ಲಾರಿಟಿ ಅನ್ನೋದೇ ಸಿಕ್ಕಿಲ್ಲ. ಇವತ್ತು ಅಷ್ಟು ಪರ್ಸೆಂಟ್ ಆಗ್ತೀನಿ, ನಾಳೆ ಇನ್ನೆಷ್ಟು ಪರ್ಸೆಂಟ್ ಆಗ್ತೀನಿ ಅಂತ ಬರೀ ಒಂದಲ್ಲ ಒಂದು ಅನೌನ್ಸ್ ಮಾಡ್ತಾನೆ ಇದ್ದಾನೆ. ಮತ್ತೆ ಇವತ್ತು ಬಂದ್ಬಿಟ್ಟು 50% ಇರೋ ತಾರೀಫ್ ನ 18% ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತಿದ್ದಾನೆ. ಅದು ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ ಮೇಲೆ. ಆ ಕಂಡೀಷನ್ಗಳು ಏನಂದ್ರೆ, ಇವಾಗ ಏನ್ ನಾವು US ಇಂದ LNG ಗ್ಯಾಸ್ ನ ಮತ್ತೆ ಕ್ರೂಡ್ ಆಯಿಲ್ ನ ಬೈ ಮಾಡ್ತಿದೀವಿ, ಅದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ, ಮತ್ತೆ ಡಿಫೆನ್ಸ್ ಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ಬೇಕು ಅಂತ, ಮತ್ತೆ ಅಗ್ರಿಕಲ್ಚರ್ ಮಾರ್ಕೆಟ್ ನ ಓಪನ್ ಮಾಡ್ಬೇಕು ಅಂತ. ಆದ್ರೆ ನಮ್ ಇಂಡಿಯಾ ಆಲ್ರೆಡಿ ಈ ಟ್ರಂಪ್ ನ ಆಟಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ಕೆಲವೊಂದಷ್ಟು ಕಂಡೀಷನ್ ನ ಒಪ್ಕೊಂಡಿಲ್ಲ. ಅದರಲ್ಲೂ ಅಗ್ರಿಕಲ್ಚರ್ ಮಾರ್ಕೆಟ್ ನ ಓಪನ್ ಮಾಡೋದು. ಯಾಕಂದ್ರೆ ಅಗ್ರಿಕಲ್ಚರ್ ಅನ್ನೋದು ಇಂಡಿಯಾದ ಬ್ಯಾಕ್ ಬೋನ್ ಇದ್ದಂಗೆ. ನಾವೇನಾದ್ರೂ ಅಗ್ರಿಕಲ್ಚರ್ ಮಾರ್ಕೆಟ್ ನ ಓಪನ್ ಮಾಡಿದ್ರೆ US ಇಂದ ಬರೋ ಅಂತ ಗೋಧಿ, ಕಾರ್ನ್ ಮತ್ತೆ ಚೀಸು ಇಲ್ಲಿ ಚೀಪ್ ಆಗಿ ಸಿಗೋ ಕಾರಣದಿಂದ ಇದು ಅಗ್ರಿಕಲ್ಚರ್ ನ ನಂಬ್ಕೊಂಡಿರೋ ಇಲ್ಲಿರೋ ರೈತರಿಗೆ ತುಂಬಾ ಅಫೆಕ್ಟ್ ಮಾಡುತ್ತೆ. ಇದಕ್ಕೋಸ್ಕರ ನಮ್ಮ ಇಂಡಿಯಾ ಮೇನ್ ಆಗಿ ಅಗ್ರಿಕಲ್ಚರ್ ಡೀಲ್ ನ ಒಪ್ಕೊಂಡಿಲ್ಲ. ಎಕ್ಸ್ಪರ್ಟ್ ಗಳ ಪ್ರಕಾರ ಈ ಡೀಲು ಇಂಡಿಯಾದ ಪರನೇ ಇದೆ. ಅದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೂಡ ಈ ನ್ಯೂಸ್ ಆದ್ಮೇಲೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ. ಆದ್ರೆ ಹಿಸ್ಟ್ರಿನೇ ಹೇಳೋ ಹಾಗೆ ಈ ಟ್ರಂಪ್ ನ ನಾವ್ ಯಾವತ್ತೂ ನಂಬಕ್ ಆಗಲ್ಲ. ಇವತ್ತು ಒಂದ್ ಅನೌನ್ಸ್ ಮಾಡ್ತಾನೆ, ನಾಳೆ ಇನ್ನೊಂದು ಅನೌನ್ಸ್ ಮಾಡ್ತಾನೆ. ಈ ಡೀಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.